ಆತ್ಮಸಾಕ್ಷಿ ಅಸ್ತ್ರ ಪ್ರಯೋಗಿಸಿರುವ ಸಿಎಂ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಎಂದ ಕಾಂಗ್ರೆಸ್ ನಾಯಕರು. ಅಧಿಕಾರಿಯನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಎಚ್ಡಿಕೆ ಆರೋಪ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 3 ಆರೋಪಿಗಳು ರಿಲೀಸ್ ಬಳಿಕ ಹೇಳಿದ್ದೇನು? ಕೆಲಸದಿಂದ ತೆಗೆದಿದ್ದಕ್ಕೆ ಫ್ರಸ್ಟ್ರೇಷನ್, ಬಸ್ ಕಂಡಕ್ಟರ್ಗೆ ಚಾಕು ಇರಿತ, ಮದುವೆಯಾಗು ಎಂದಿದ್ದಕ್ಕೆ ಯುವಕ ಆತ್ಮಹತ್ಯೆ. ಎಲ್ಲ ಸುದ್ದಿ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ರಾಜೀನಾಮೆಗೆ ಒತ್ತಾಯಿಸುತ್ತಿರುವ ವಿಪಕ್ಷಗಳಿಗೆ ಸಿಎಂ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದಾರೆ. ವಿರೋಧಿಗಳತ್ತ ಆತ್ಮಸಾಕ್ಷಿ ಅಸ್ತ್ರವನ್ನ ಪ್ರಯೋಗ ಮಾಡಿರುವ ಸಿಎಂ, ಕಾನೂನಿಗಿಂತ ದೊಡ್ಡದು ಆತ್ಮಸಾಕ್ಷಿ ನ್ಯಾಯಾಲಯ. ನಾವು ಆತ್ಮಸಾಕ್ಷಿಯಂತೆ ನಡಿಬೇಕು. ಗಾಂಧೀಜಿ ಕೂಡ ಇದನ್ನೇ ಹೇಳಿದ್ದಾರೆ. ಆತ್ಮಸಾಕ್ಷಿ ಅನ್ನೋ ನ್ಯಾಯಾಲಯ ಎಲ್ಲಾ ನ್ಯಾಯಾಲಯವನ್ನ ಮೀರಿಸುತ್ತೆ ಅನ್ನೋ ಮೂಲಕ ಆತ್ಮಸಾಕ್ಷಿಯಂತೆ ಕಾನೂನು ಹೋರಾಟ ನಡೆಸೋ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸುಳಿವು ಕೊಟ್ಟಿದ್ದಾರೆ. ನ್ಯಾಯಾಲಯಗಳ ಮೇಲೆ ಒಂದು ಅತ್ಯುನ್ನತವಾದಂತ ನ್ಯಾಯಾಲಯ ಇದೆ, ಅದೇ ಆತ್ಮಸಾಕ್ಷಿಯ ನ್ಯಾಯಾಲಯ. ಅದು ಇತರ ಎಲ್ಲ ನ್ಯಾಯಾಲಯಗಳನ್ನು ಮೀರಿಸುತ್ತದೆ. ಇದು ಮಹಾತ್ಮ ಗಾಂಧೀಜಿಯವರು ಹೇಳಿದಂತ ಮಾತು. ಅದರಿಂದ ನಾವೆಲ್ಲರೂ ಕೂಡ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಮೂಡಾ ಕೇಸ್ನಲ್ಲಿ ಇಡಿ ಕೇಸ್ ದಾಖಲು ಮಾಡಿಕೊಂಡಿರುವ ವಿಚಾರದಲ್ಲಿ ಕಾನೂನು ಹೋರಾಟ ಮಾಡ್ತೀವಿ ಅಂತ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ತಿಳಿಸಿದ್ದಾರೆ. ಮೂಡಾ ಕೇಸ್ನಲ್ಲಿ ಇಡಿ ಕೇಸ್ ದಾಖಲು ಮಾಡಿರೋ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟ ಅವರು, ಇಡಿ ವಿರುದ್ಧ ಕಾನೂನು ಹೋರಾಟ ಮಾಡ್ತೀವಿ. ಇಡಿ ರಾಜಕೀಯ ಮಾಡ್ತಾ ಇದೆ, ರಾಜಭವನ ರಾಜಕೀಯಕ್ಕೆ ದುರ್ಬಳಕೆ ಆಗ್ತಿದೆ ಅಂತ ಹೇಳಿದ್ರು. ಈಗ ಇಡಿ ಅವರು ಸುಮೋಟೋ ಕೇಸ್ ದಾಖಲು ಮಾಡಿದ್ದಾರೆ. ಮನಿ ಲಾಂಡ್ರಿಂಗ್ ಆಗದೆ ಹೋದ್ರೂ ಇಡಿ ಕೇಸ್ ದಾಖಲು ಮಾಡಿದೆ. ಇಡಿ ಕೇಸ್ ದಾಖಲು ಮಾಡೋ ಮೂಲಕ ಇಡಿ ದೊಡ್ಡ ಅಪರಾಧ ಮಾಡ್ತಿದೆ. ಹೀಗಾಗಿ ಇಡಿ ವಿರುದ್ಧ ಕಾನೂನು ಹೋರಾಟ ಮಾಡ್ತೀವಿ ಅಂತ ಸ್ಪಷ್ಟಪಡಿಸಿದ್ರು. ಇನ್ನು ಇದೇ ವೇಳೆ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಸಿಎಂ ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ, ಇಡಿ ತನಿಖೆ ಮಾಡಿ, ವರದಿ ಬಂದ ಮೇಲೆ ನೋಡೋಣ ಅಂತ ಅಂದ್ರು. ಇಡಿ ರಾಜಕಾರಣ ಮಾಡ್ತಾ ಇದೆ. ನಾವೆಲ್ಲ ಹೇಳಿದ್ವಿ, ರಾಜಭವನ ರಾಜಕಾರಣಕ್ಕೆ ದುರ್ಬಳಕೆ ಆಗ್ತಾ ಇದೆ. ಈಗ ಇಡಿ ಅವರು ಸೋಮೋಟೋ ಆ ಕಟ್ಲೆ ದಾಖಲು ಮಾಡ್ಕೊಳ್ಳುವುದಂದ್ರೆ ಏನು? ರಾಜೀನಾಮೆ ಕೊಡುವಂತೆ ಸಹಜವಾಗಿ ಪಕ್ಷ ಕೇಳಕಾತಾರ. ಅವ್ರು ಏನು ಸಣ್ಣದಿರಲಿ ದೊಡ್ಡದಿರಲಿ ಅದಕ್ಕೆ ಈಗಾಗಲೇ ಸಿಎಂ ಅವರು ಹೈಕಮಾಂಡ್ ನಾವು ಸ್ಪಷ್ಟಪಡಿಸಿದ್ವಿ, ಯಾರು ಕೂಡ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋಲ್ಲ ಅಂತ. ಸೊ ಹೇಳಿದ್ಮ್ಯಾಗ ಅದು ವಿಷಯ ಅಲ್ಲಿಗೆ ಮುಗಿದಿದೆ. ಇನ್ನು ನೀವು ಎನ್ಕ್ವೈರಿ ಮಾಡಲಿಕ್ಕೆ ಸ್ವತಂತ್ರ ಇದ್ದಾರೆ. ಒಂದು ಕಡೆ ಲೋಕಾಯುಕ್ತ ಮಾಡ್ತಾ ಇದೆ, ಇನ್ನೊಂದು ಕಡೆ ಇಡಿ ಅವ್ರು ಮಾಡ್ತಿದ್ದಾರೆ. ಮಾಡ್ಲಿಕ್ಕೆ ಅವ್ರಿಗೆ ಸ್ವತಂತ್ರವಾಗಿದ್ದಾರೆ, ಹಕ್ಕಿದೆ. ಇಡೀ ಪ್ರಕರಣ ದಾಖಲಾಗಿದ್ದು ಮೊನ್ನೆ ರಾತ್ರಿ. ಅವರು ಮುಂಚೆನೆ ಲೆಟರ್ ಕೊಟ್ಟಿದ್ರು. ಕಾನೂನಾತ್ಮಕವಾಗಿ ಏನ್ ಹೋರಾಟಗಳಿದಾವೆ ಅದು ಕೋರ್ಟ್ ಅಲ್ಲಿ ನಡೀತವೆ. ಇದರಲ್ಲಿ ಏನ್ ಷಡ್ಯಂತ್ರ ಮಾಡೋದೇನು ನಮ್ಗೇನು ಅನಿಸ್ತಾ ಇಲ್ಲ. ಅದ್ರಲ್ಲಿ ಸಕ್ಸಸ್ ಆಗಲ್ಲ ಮಾಡಿದ್ರೇನು. ಮೂಡಾಗೆ ಸೈಟ್ ವಾಪಸ್ ಕೊಟ್ಟಿದ್ರು ವಿಪಕ್ಷಗಳು ವಾಗ್ದಾಳಿಯನ್ನ ಮಾಡೋದನ್ನ ನಿಲ್ಲಿಸಿಲ್ಲ. 62 ಕೋಟಿ ಪರಿಹಾರ ಕೊಡಬೇಕು ಅಂತ ಹೇಳ್ತಾ ಇದ್ದ ಸಿಎಂ ಈಗ ಸೈಟ್ ಅನ್ನ ಯಾಕೆ ವಾಪಸ್ ಕೊಟ್ರು ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಕೇಳಿದ್ದಾರೆ. ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ, ಸರ್ಕಾರ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಳ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಕೋರ್ಟ್ನಲ್ಲಿ ನಿವೇಶನ ನಮ್ಮದೇ ಅಂತ ಹೇಳಿದ್ದಾರೆ. ಆಸ್ತಿ ಕೋರ್ಟ್ನಲ್ಲಿರುವಾಗ ಯಾವ ಆಧಾರದ ಮೇಲೆ ವಾಪಸ್ ತೆಗೆದುಕೊಳ್ತಾರೆ? ಮೂಡಾ ಕಮಿಷನರ್ಗೆ ವಾಪಸ್ ತೆಗೆದುಕೊಳ್ಳೋ ಅಧಿಕಾರ ಇಲ್ಲ. ಅಧಿಕಾರಿಯನ್ನ ಮೊದಲು ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. ನೆನ್ನೆ ಸೈಟ್ ನಾನು ವಾಪಸ್ ಕೊಟ್ಟಿದ್ದೀನಿ, ವಾಪಸ್ ತಗೊಂಬಿಡಿ ಅಂತ ಹೇಳಿದಾರಲ್ಲ, ಯಾವ ಕಾಂಟೆಕ್ಸ್ಟ್ ಮೇಲೆ ವಾಪಸ್ ಕೊಡ್ತಾರೆ ಅವರು? ಯಾಕೆ ಮೂಡಾ ಕಮಿಷನರ್ ಅದನ್ನ ವಾಪಸ್ ತಗೊಳ್ಳಿಕ್ಕೆ ಅವ್ರಿಗೆ ಪವರ್ ಇದೆ? ಈಗ ಮೂಡಾ ಕಮಿಷನರ್ ಲೋಕಾಯುಕ್ತಕ್ಕೆ ಏನಾದರೂ ಗಟ್ಸ್ ಇದ್ರೆ, ಪ್ರಾಮಾಣಿಕವಾದ ಟ್ರಾನ್ಸ್ಪರೆನ್ಸಿ ಇದ್ರೆ ತನಿಖೆನಲ್ಲಿ ಆ ಮೂಡಾ ಕಮಿಷನರ್ನ ಅರೆಸ್ಟ್ ಮಾಡಬೇಕೀಗ. ಇದು ಮುಖ್ಯಮಂತ್ರಿಯ ಪತ್ನಿಗೆ ಮುಖ್ಯಮಂತ್ರಿ ಗೊತ್ತಾಗಲಾರದೆ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನ ಇಟ್ಕೊಂಡು ಹೇಳಿದ್ರೆ ಇವತ್ತು ಸಂವಿಧಾನದ ಪ್ರಕಾರವಾಗಿ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ, ಮುಖ್ಯಮಂತ್ರಿಯ ಪಾತ್ರವನ್ನ ನಾವು ಅಲ್ಲಗಳೆಯಲಿಕ್ಕೆ ಸಾಧ್ಯವಿಲ್ಲ, ಹಾಗಾಗಿ ತನಿಖೆ ಆಗ್ಬೇಕಂತ. ಅದು ಹೇಳಿದ ನಂತರ ನಂದು ಯಡಿಯೂರಪ್ಪರ ಪ್ರಕರಣ ಬೇರೆ, ನಾನು ರಾಜೀನಾಮೆ ಕೊಡೋದಿಲ್ಲ ಅಂದರೆ ನೀವು ಬಂಡತನವನ್ನು ಪ್ರದರ್ಶನ ಮಾಡ್ತಾ ಇದ್ದೀರಿ. ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಿನೇ ದಿನೇ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾನೆ ಇದ್ದಾರೆ. ನಾಳೆಯಿಂದ ದಸರಾಗೆ ಚಾಲನೆ ಸಿಗ್ತಾ ಇರೋ ಹೊತ್ತಲ್ಲೇ ಸಿಎಂಗೆ ಟೆನ್ಷನ್ ಶುರುವಾಗಿದೆ. ನಿನ್ನೆ ಅಷ್ಟೇ ಮೂಡಾ ಸೈಟ್ ವಾಪಸ್ ಕೊಟ್ಟರೂ ಸಿಎಂಗೆ ಇಡಿ ಭಯ ಕಾಡ್ತಾನೆ ಇದೆ. ಯಾವುದೇ ಕ್ಷಣದಲ್ಲೂ ಮೈಸೂರಿಗೆ ಇಡಿ ಎಂಟ್ರಿ ಕೊಡಲಿದೆ. ಮೂಡಾ ಕಚೇರಿ ಹಾಗೂ ಆರೋಪಿಗಳ ಮನೆ ಮೇಲೆ ರೇಡ್ಗೆ ಮುಂದಾಗುವ ಸಾಧ್ಯತೆ ಹೆಚ್ಚಿದೆ. ಸಿಎಂ ಪತ್ನಿಗೆ ಅರಿಶಿನ ಕುಂಕುಮ ರೂಪದಲ್ಲಿ ಸೈಟ್ ಕೊಟ್ಟ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೂ ಇಡಿ ಭಯ ಕಾಡ್ತಾ ಇದ್ದು ಮನೆ ಮೇಲೆ ದಾಳಿಯಾಗುವ ಸಾಧ್ಯತೆ ಇದೆ. ಮೂಡಾ ಪ್ರಕರಣದಲ್ಲಿ ಇಡಿ ಮೊದಲ ನೋಟಿಸ್ ಕೊಟ್ಟಿದ್ದು, ನಾಳೆ ಇಡಿ ಮುಂದೆ ಹಾಜರಾಗಿ ದೂರುದಾರ ಸ್ನೇಹಮಯಿ ಕೃಷ್ಣ ವಿವರಣೆ ನೀಡಲಿದ್ದಾರೆ. ಈಗಾಗಲೇ ಇಡಿಗೆ 500 ಪುಟಗಳ ದಾಖಲೆ ಕೊಟ್ಟಿರುವ ಸ್ನೇಹಮಯಿ ಕೃಷ್ಣ ನಾಳೆ ಇನ್ನಷ್ಟು ದಾಖಲೆ ಪತ್ರಗಳನ್ನು ನೀಡಲಿದ್ದಾರೆ. ಸಿಎಂ ಮಾತ್ರ ಅಲ್ಲ, ಬಹುತೇಕ ಜನಪ್ರತಿನಿಧಿಗಳಿಗೆ ಇಡಿ ವಿಚಾರಣೆ ನಿಶ್ಚಿತವಾಗಿದ್ದು 50-50 ಅನುಪಾತದಲ್ಲಿ ಸೈಟ್ ಪಡೆದವರು ಎಲ್ಲರಿಗೂ ಸಮಸ್ಯೆ ಎದುರಾಗಲಿದೆ ಅಂತ ಸ್ನೇಹಮಯಿ ಕೃಷ್ಣ ಪಬ್ಲಿಕ್ ಟಿವಿಗೆ ಹೇಳಿದ್ದಾರೆ. ನನ್ನ ದೂರರ್ಜನೆ ಆಧರಿಸಿ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ವಿಚಾರ ಸಂಬಂಧದಲ್ಲಿ ಒಂದು ವಿಚಾರಣೆಗೆ ಬರಬೇಕು ಅಂತ ನನಗೆ ನೋಟಿಸನ್ನು ಜಾರಿ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ನಾನು ವಿಚಾರಣೆಗೆ ಇಲ್ಲಿ ಬಂದಿರಲಿಲ್ಲ. ಸೊ ಈ ವಿಚಾರಣೆ ಸಂದರ್ಭದಲ್ಲಿ ಏನು ಅವಶ್ಯಕತೆ ಇದೆ ಅಂತಂದರೆ ಅವ್ರು ಕೇಳ್ಬೋದು. ಆವಾಗ ನಾನು ಖಂಡಿತವಾಗ್ಲೂ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಡೆದಿರೋಂಥ
ಏನು 50 ಅನ್ಪಂದ್ರೆ ಅಕ್ರಮವಾಗಿ ನಿವೇಶನವನ್ನು ಕೊಟ್ಟಿರೋಂಥದ್ದು ಪಡೆದಿರೋಂಥದ್ದು ಏನಿದೆ ಅದೆಲ್ಲದರ ಸಮಗ್ರ ತನಿಖೆ ನಡೆಸಬೇಕು ಅನ್ನೋದೇ ನನ್ನ ಉದ್ದೇಶ. ಅದೇ ರೀತಿಯಲ್ಲಿ ನಾನು ಖಾಸಗಿ ದೂರಜ್ಜಿಯಲ್ಲಿ ತಿಳಿಸಿದ್ರಿ ಮತ್ತು ಲೋಕಾಯುಕ್ತ ನೀಡಿರ್ತಕ್ಕಂಥ ದೂರಜ್ಜಿಗಳು ಕೂಡ ಅದನ್ನೇ ತಿಳಿಸಿದ್ರಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 3 ಆರೋಪಿಗಳು ಇಂದು ತುಮಕೂರು ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಜಾಮೀನು ಸಿಕ್ಕ 10 ದಿನಗಳ ಬಳಿಕ ತುಮಕೂರು ಜೈಲಿನಿಂದ A15 ಕಾರ್ತಿಕ್, A16 ಕೇಶವಮೂರ್ತಿ, A17 ನಿಖಿಲ್ ನಾಯಕ್ ಬಿಡುಗಡೆಯಾಗಿದ್ದಾರೆ. ಕಳೆದ ತಿಂಗಳ ಸೆಪ್ಟೆಂಬರ್ 23ರಂದು A16 ಕೇಶವಮೂರ್ತಿಗೆ ಹೈಕೋರ್ಟ್ನಿಂದ ಹಾಗೂ A15 ಆರೋಪಿ ಕಾರ್ತಿಕ್, A17 ಆರೋಪಿ ನಿಖಿಲ್ಗೆ 57ನೇ CCH ಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನು ಸಿಕ್ಕಿತ್ತು. ಕೋರ್ಟ್ 2 ಲಕ್ಷ ರೂಪಾಯಿ ಹಣ ಮತ್ತು 2 ಶ್ಯೂರಿಟಿದಾರರನ್ನು ಹೊಂದಿಸಲು ಆರೋಪಿಗಳ ಕುಟುಂಬಸ್ಥರ ಬಳಿ ಕೇಳಿದ್ರು. ಆದರೆ ಜಾಮೀನು ಶ್ಯೂರಿಟಿಗೂ ಹಣ ಇಲ್ಲದೆ ಆರೋಪಿಗಳ ಕುಟುಂಬಸ್ಥರು ಪರದಾಡ್ತಾ ಇದ್ರು. ಸತತ 9 ದಿನಗಳ ಕಾಲ ಶ್ಯೂರಿಟಿದಾರರು ಸಿಗದೆ ಆರೋಪಿಗಳ ಕುಟುಂಬಸ್ಥರು ಪರದಾಡಿದ್ರು. ನಿನ್ನೆ ಜಾಮೀನು ಶ್ಯೂರಿಟಿ ಪ್ರಕ್ರಿಯೆ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಇಂದು ಬಿಡುಗಡೆಯಾಗಿದ್ದಾರೆ. 3 ಆರೋಪಿಗಳು ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದಂತೆ ಕುಟುಂಬಸ್ಥರು ಕರೆದೊಯ್ದರು. ಬರೋಬ್ಬರಿ 3 ತಿಂಗಳ ಬಳಿಕ ತಮ್ಮ ಮಕ್ಕಳನ್ನ ಕಂಡು ಪೋಷಕರು ಖುಷಿಪಟ್ಟರು. ಆದರೆ ಬಹಿರಂಗ ಹೇಳಿಕೆ ಕೊಡಲು ಆರೋಪಿಗಳು ನಿರಾಕರಿಸಿದರು. ರೇಣುಕಾಸ್ವಾಮಿ ಕೊಲೆ ವಿಚಾರದಲ್ಲಿ ನಮ್ಮ ಪಾತ್ರದ ಬಗ್ಗೆ ಪೊಲೀಸರಿಗೆ ಹೇಳಿದ್ದೇವೆ, ನ್ಯಾಯಾಲಯಕ್ಕೂ ಹೇಳಿದ್ದೇವೆ, ಆದರೆ ಬಹಿರಂಗವಾಗಿ ಏನನ್ನು ಹೇಳಲ್ಲ ಅಂತ ಹೇಳಿದರು. ಸರ್ ಅದೆಲ್ಲ ಏನೂ ಗೊತ್ತಿಲ್ಲ, ಅದೆಲ್ಲ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದೀವಿ ನಾವೇನೂ ಹೇಳೋಕ್ಕೆ ಆಗಲ್ಲ. ನಮ್ಮೂರೇ ಕೊಟ್ಟರಲ್ಲ ಶೂರಿಟಿ, ಲಾಯರು ಬೇರೆ ಎಲ್ಲ ನಾವೇನೈತೋ ಗೌರ್ಮೆಂಟ್ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದೀವಿ ಸ್ಟೇಷನಲ್ಲಿ. ಕಾನೂನು ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ಹೋಗ್ತೀವಿ ಅಷ್ಟೇ ನಾವು. ಆಯ್ತಾ, ಅದ್ರ ಬಗ್ಗೆ ಇನ್ನೇನು ನನಗೆ ಗೊತ್ತಿಲ್ಲ. ರಿಯಾಲಿಟಿ ಏನು ಸರ್ ಗೊತ್ತಿರುತ್ತಲ್ಲ, ಹೇಳಿದ್ದೀವಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ, ಅದು ಏನಿದೆ ಅವ್ರಿಗೆ ಗೊತ್ತಾಗುತ್ತಲ್ವಾ. ಸತ್ಯದ ಅಂದರೆ ನಮಗೆ ಶೂರಿಟಿ ಪ್ರಾಬ್ಲಮ್ ಆಗಿತ್ತು ಅಷ್ಟೇ, ಬೇರೆ ಏನಿಲ್ಲ ಸರ್. ಅಮೌಂಟ್ ಏನಿಲ್ಲ ಸರ್, ನಮ್ಗೆ ಶೂರಿಟಿ ಸಿಗ್ತಾ ಇರಲಿಲ್ಲ ಅಷ್ಟೇ. ಶೂರಿಟಿ ಸಿಕ್ತು, ಈಗ ನಾವು ಕಟ್ಕೊಂಡು ಆಗ ಶೂರಿಟಿ ಪ್ರಾಬ್ಲಮ್ ಮನೆಯವ್ರು ಕಟ್ಸಿ ಏನಿಲ್ಲ ಆ ಥರ ಏನಿದಾಗಿಲ್ಲ.